ಚನ್ನಗಿರಿಯಲ್ಲಿ ನಡೆದ ಆದಿಲ್ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣ ಹಿನ್ನೆಲೆ ಅಮಾಯಕರನ್ನ ಪೊಲೀಸರು ಬಂಧಿಸುತ್ತಿದ್ದಾರೆ ಎಂದು ಇಂದು ಮುಸ್ಲಿಂ ಮಹಿಳೆಯರು ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲೇರಿದ್ರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾಯಕರಿಗೆ ಯಾವುದೇ ತೊಂದರೆ ಆಗದಂತೆ ಸಾಮಾಜಿಕ ನ್ಯಾಯ ಹಾಗೂ ರಕ್ಷಣೆ ಕೋರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೂಡ ಸಲ್ಲಿಸಿದ್ರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಗಳನ್ನು ಹುಡುಕುತ್ತಿದ್ದು, ಈ ವೇಳೆ ಗ್ರಾಮದಲ್ಲಿ ರಸ್ತೆಗಳಲ್ಲಿ ವ್ಯಾಪಾರ ಮಾಡುವ ಹಾಗೂ ಓಡಾಡುವವರನ್ನೆಲ್ಲ ಬಂಧಿಸುತ್ತಿದ್ದು, ಈ ಭಯದಿಂದಲೇ ನಮ್ಮ ಮನೆಗಳಲ್ಲಿ ದುಡಿಯುವ ಯಜಮಾನರು ಊರು ಬಿಟ್ಟಿದ್ದಾರೆ. ಅವರಿಲ್ಲದೆ ಈಗ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಯಾರೋ ದುಷ್ಕರ್ಮಿಗಳು ಮಾಡಿದಂತಹ ತಪ್ಪಿಗೆ ಅಮಾಯಕರನ್ನ ಬಂಧಿಸುವುದು ಸರಿಯಲ್ಲ. ದಯಮಾಡಿ ತಪ್ಪು ಮಾಡದ ಅಮಾಯಕರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್, ಚನ್ನಗಿರಿ. ಇಲ್ಲ ಆಗಿರೋದು ಏನೇನಾಗಿದೆ ಇಲ್ಲಿಗೇನೆ ನಿಲ್ಲಿಸ್ಬಿಡಿ. ಅವೆಲ್ಲ ಇಷ್ಟ ಜನಕ್ಕೆ ಹಿಡಿದಿದ್ದಾರೆ, ಅವರಿಗೆ ಶಿಕ್ಷೆ ಕೊಡಿ. ಯೋಗ ಹಿಂದಿ ಯಾರಿಗೂ ಹಿಡಿಯಕ್ಕೆ ಹೋಗ್ಬೇಡಿ ಅಂತಲೂ ಹೇಳಲ್ಲ. ಆದ್ರೂ ನೀವು ನಿಮ್ಮ ಕಾನೂನು ಪ್ರಕಾರ ನೀವು ಏನೇನಿದೆ ನೀವು ಮಾಡ್ಕೊಡಿ. ಆದ್ರೆ ಯೋಗ ಎಷ್ಟು ಜನ ಓಡೋಗಿದ್ದಾರೆ ಎಲ್ಲ ಕೆಲಸ ಮಾಡೋರು, ಅವರು ದುಡ್ದು ತಿನ್ನೋರು, ಅವರು ಎಲ್ಲರೂ ದುಡಿಮೆ ಮಾಡು ತಿನ್ನೋರು. ಯೋಗ ನಮ್ಮೆಲ್ಲರಿಗೂ ನಾವು ಬೆಳಕಿನ ಊಟ ಮಾಡಿಲ್ಲ, ಯಾರು ಕೊಡ್ತಾರೆ ನಮ್ಮನ್ನ? ಬೆಳಕಿನ ತಿಂಡಿ ಮಾಡಿಲ್ಲ, ಊಟ ಮಾಡಿಲ್ಲ, ಸಣ್ಣ ಸಣ್ಣ ಮಕ್ಳಿಗೆ ಕರ್ಕೊಂಡು ಬಂದಿದೀವಿ, ಯಾರು ಕೊಡ್ತಾರೆ ನಾವನ್ನ? ಇವಾಗ ಏನ್ ಮಾಡ್ತಾರೆ ಇವರು ತಿಳ್ಕೊಬೇಕು ಸರ್. ಹಿಡ್ಕೊಂಡು ಹೋಗೋರುವ ಕುತ್ಕೊಂಡಿದ್ದವ್ರಿಗೇನು ತಗೊಂಡ್ ಹೋಗ್ತಾರೆ, ಮನ್ಗಿದ್ದವ್ರಿಗೇನು ತಗೊಂಡ್ ಹೋಗ್ತಾರೆ. ಏನ್ ಮಾಡ್ಬೇಕು ಹೇಳ್ರಿ? ನಮ್ದು ಏನಾದ್ರು ತಪ್ಪಿದ್ರೆ ನಮ್ಗೇನು ತಗೊಂಡೋಗ್ರಿ, ನಾವು ಬರ್ತೀವಿ. ನಮ್ ಗಂಡಸರು ಎಲ್ಲಿರ್ತಾರೆ ಅಲ್ಲಿ. ಅಲ್ಲ, ಅವ್ರ ಪೊಲೀಸ್ನವ್ರು ಏನ್ ಹೇಳ್ತಾರಂದ್ರೆ ಅಲ್ಲಿ ನಾವು ಎಲ್ಲ ಅಮಾಯಕರನ್ನ ಹಿಡಿತಾ ಇಲ್ಲ, ಫುಟೇಜ್ನಾಗ ಏನಿದಾರೆ ಅವ್ರಿಗೆ ಹಿಡಿತೀವಿ ಅಂತ. ನಾನ್ ಹೇಳ್ತಾ ಇದ್ದೀನಲ್ಲ ಸರ್, ಈಗ ಜಗಳ ಆತು ಅಲ್ಲಿ ಅಂದ್ರೆ ಎಲ್ಲರೂ ಹೋಗ್ತಾರೆ, ಯಾರಿಗೂ ತಪ್ಪಿಲ್ಲ. ಈಗ ಯಾರ್ದಾರೆ ಇಲ್ಲೇ ಜಗಳ ಏನಾರೇ ಆಗಿದ್ರೆ ಎಲ್ಲರೂ ಸೇರ್ಕೊಂತಾರೆ, ಹಂಗ್ ಸೇರ್ಕೊಂಡಿದ್ದಾರೆ. ಈ ಕಲ್ಲು ಯಾರು ಹಿಡಿದಿದ್ದಾರೆ ಅವ್ರಿಗೆ ಹಿಡ್ಕೊಂಡು ಹೋಗ್ರಿ ನೀವು. ಈ ಪೊಲೀಸ್ನವ್ರು 11 ಜನರ ಮೇಲೆ ಕಲ್ಲೇಟ್ ಬಿದ್ದಿದೆ. 6 ಜನನೇ ಸರ್, 6 ಜನನೇ. ಪೊಲೀಸ್ನವ್ರು 11 ಜನ ಅಂತ ನೀವು ಅಲ್ಲಿ ಆಗಿದ್ದು ತಪ್ಪು ಹೇಳ್ತಾ ಇದ್ದೀರಾ. ಅಲ್ಲಿ ಆಗಿದ್ದು ತಪ್ಪು ಏನಂತ ನನಗ್ ಗೊತ್ತೈತೆ. ನಾನು ಅಲ್ಲೇ ಇದ್ದೆ, ನಮ್ಮ ಬಾವರ ಮನೆ ಅಲ್ಲೇ ಇತ್ತು, ಪಕ್ಕದಾಗೇನೆ ಸತ್ತಿತ್ತಲ್ಲ ಅವನ ಮನೆ ತವನೇ. ಅವನ್ಗೆ ಪೊಲೀಸ್ನವ್ರು ಎಳ್ಕೊಂಡು ಹೋಗಿದ್ದೇನು ಗೊತ್ತು, ಅವನ್ಗೆ ಜೀವ ತೆಗ್ದಿದ್ದೇನು ಗೊತ್ತು, ನನಗೆ ಎಲ್ಲ ಗೊತ್ತು. ನಾನು ಮಾತಾಡ್ತಿರೋದು ಮಾಯಾ ಅಂತ, ಚನ್ನಗಿರಿ ತಾಲೂಕಲ್ಲಿ ವಾಸ ಮಾಡ್ತಿರೋದು. ತುಂಬಾ ಹೆಣ್ಣು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತೈತೆ. ಎಲ್ಲರೂ ಬಂದು ಬೀದಿ ಎಲ್ಲೋ ನೋಡ್ರಿ, ತುಂಬಾ ಜನ ಕಷ್ಟ ಆಗ್ತೈತೆ. ಎಲ್ಲರೂ ಗಂಡು ಮಕ್ಕಳು ಎಲ್ಲರೂ ಪೊಲೀಸರಿಗೆ ಹೆದರಿ ಎಲ್ಲರೂ ಓಡ್ ಹೋಗ್ಬಿಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ತಪ್ಪು ಅವರಿಗೆ ಶಿಕ್ಷೆ ಕೊಡ್ರಿ. ಅದ್ ಬಿಟ್ಟು ಎಲ್ಲರಿಗೂ ಹಿಡ್ಕೊಂಡು ಹೋಗಿ ಇಲ್ಲ ಇದು ಮಾಡಬೇಡಿ ದಯವಿಟ್ಟು. ಯಾರು ಮಾಡಿದ್ದಾರೆ ಕಷ್ಟ, ಯಾರು ಮಾಡಿದ್ದಾರೆ ಅಪರಾಧಿ ಅವರಿಗೆ ಇಲ್ಲ ಇದು ಮಾಡಬೇಕು. ಅದು ಬಿಟ್ಟು ಇಲ್ಲ ಬೇರೆ ಯಾರಿಗೂ ಇದು ಕಷ್ಟ ಕೊಡಬೇಡಿ ದಯವಿಟ್ಟು.